ಹಾಸನದ ಕಡೆಗೆ ನಾವು ಗಮನ ಹರಿಸ್ಬಿಡೋಣ. ಹಾಸನ ಇಸ್ ಆಲ್ಸೋ ಫ್ಯಾಸಿನೇಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಎ ಮಂಜು ಬಿಜೆಪಿ, ಪ್ರಜ್ವಲ್ ರೇವಣ್ಣ JDSನಿಂದ. ಇವರಿಬ್ಬರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳನ್ನು ನಾವು ನೋಡಿಬಿಡೋಣ. ಪೂರಕಾಂಶಗಳು ಮಂಜು ಅವರದು. ಕಾಂಗ್ರೆಸ್ ಬಿಟ್ಟು ಕೇಂದ್ರದಲ್ಲಿ ಅಧಿಕಾರ ಇರುವ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಪ್ಲಸ್ ಪಾಯಿಂಟ್. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರೂ ಕೂಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಭಾವ ಇದೆ. ಸಚಿವರಾಗಿದ್ದ ವೇಳೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿದ್ದಾರೆ. JDS ಪಕ್ಷದಲ್ಲಿ ಅಸಮಾಧಾನ ಇರುವ ನಾಯಕರ ಆಂತರಿಕ ಬೆಂಬಲ ಇದೆ. ಅರ್ಕಲ್ಗೂಡು ಮಂಜು ಅವರಿಗೆ ಪ್ಲಸ್ ಪಾಯಿಂಟ್ಸ್. ಮೈನಸ್, ಅಧಿಕಾರ ದಾಹಕ್ಕೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಕೊಂಡ್ರು ಅವಕಾಶವಾದಿ ರಾಜಕಾರಣಿ ಅಂತ ಅನ್ನಿಸ್ಕೊಳ್ತಾ ಇರೋದು. ಹಾಸನದ ಲೋಕಸಭಾ ವ್ಯಾಪ್ತಿಯಲ್ಲಿ JDS ಪಕ್ಷಕ್ಕೆ ಇರುವ ಪ್ರಾಬಲ್ಯ ಇವರ ವಿರುದ್ಧ ಕೆಲಸ ಮಾಡಬಹುದು. ಮಂಜುನ ವಿರೋಧಿಸಿ ಕೈ ಹಿಡಿದಂತ ಎಲ್ಲರೂ ಕೂಡ ಇವರ ವಿರುದ್ಧ ಇರೋದು. ಜಿಲ್ಲಾ ಬಿಜೆಪಿ ಮುಖಂಡರಲ್ಲಿ ಎ ಮಂಜು ವಿರುದ್ಧ ಅಸಮಾಧಾನ ಇರೋದು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಪ್ರಬಲ ನೆಲೆ ಇಲ್ಲದೆ ಇರೋದು. ಕ್ಷೇತ್ರಾದ್ಯಂತ ದೇವೇಗೌಡರು, ರೇವಣ್ಣ ಮತ್ತು JDSನ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದು. ಪ್ರಜ್ವಲ್ ರೇವಣ್ಣ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಹೆಸರೇ ಪ್ರಜ್ವಲ್ ಅವರಿಗೆ ಅಭಯ. ಒಕ್ಕಲಿಗರ ಮತಗಳೇ ಅತ್ಯಂತ ನಿರ್ಣಾಯಕ. ತಂದೆ ಲೋಕೋಪಯೋಗಿ ಸಚಿವರು, ಚಿಕ್ಕಪ್ಪ CM. ಸೊ ಪ್ರಭಾವ 6 ಶಾಸಕರು ಮತ್ತು ಜಿಲ್ಲೆಯ ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ JDS ಇದೆ, ಅದು ಬಿಟ್ಟರೆ ಬೇರೆ ಪಾರ್ಟಿ ಇಲ್ಲ. ತಂದೆ ರೇವಣ್ಣವರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ರೇವಣ್ಣವರು ಒಂದಿಷ್ಟು ಮಾತಾಡಬಹುದು, ಇಲ್ಲ ಅಂತಿಲ್ಲ. ಅಭಿವೃದ್ಧಿ ಕೆಲಸಗಳು ಟಾಪ್ ನಾಚ್. ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಹೆಚ್ಚಾಗ್ತಾ ಇರುವ ಆಕ್ರೋಶ ಪ್ರಜ್ವಲ್ ರೇವಣ್ಣಗೆ ಮೈನಸ್ ಆಗ್ಬೋದು. ಬೇರೆ ಮುಖಂಡರ ಬೆಳವಣಿಗೆಗೆ ಪಕ್ಷದಲ್ಲಿ ಅವಕಾಶ ಇಲ್ಲ, ಬರೀ ಮನ್ಮನೆಯವ್ರನ್ನೇ ಬೆಳೆಸ್ತೀರಿ, ನಿಮ್ಗೇನ್ರಿ ಅಂತ ಪ್ರಶ್ನೆ ಮಾಡ್ತಿರೋದು. JDSನಲ್ಲಿ ಹಿರಿಯರನ್ನು ಬಿಟ್ಟುಬಿಟ್ಟು ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಕೂಡ ಅಸಮಾಧಾನ. ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೂ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಎಸ್ ಸರ್. ಈ ಹಾಸನ ಜಿಲ್ಲೆಗೆ HD ರೇವಣ್ಣವರೇ ಮುಖ್ಯಮಂತ್ರಿ ಇದ್ದಂಗೆ. ಅದು ಸರ್ಕಾರ ರಾಜ್ಯ ಸರ್ಕಾರ ಯಾವ ಪಕ್ಷದ್ದೇ ಆಗಿರಲಿ, ಉದ್ದಕ್ಕೂ HD ರೇವಣ್ಣವರು ತಮ್ಮ ವಿಶಿಷ್ಟವಾದ ವ್ಯಕ್ತಿತ್ವದಿಂದ, ವಿಶಿಷ್ಟವಾದ ಕಾರ್ಯಶೈಲಿಯಿಂದ ಹಾಸನ ಜಿಲ್ಲೆಯನ್ನು ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದರೆ JDS ಕಪಿಮುಷ್ಟಿಯಲ್ಲಿ ಇರೋಷ್ಟರ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಮಂಜು ಶಾಸಕರಾಗಿ ಗೆಲ್ಲಿ ಸೋಲ್ಲಿ ಏಕಾಂಗಿಯಾಗಿ ದೇವೇಗೌಡರ ಕೌಟುಂಬಿಕ ಪ್ರಾಬಲ್ಯದ ವಿರುದ್ಧ ಹೋರಾಡ್ತಾ ಬಂದಿರೋರು. ಅದು ಇವತ್ತು ಅವರು BJPಗೆ ಸೇರಿರೋದ್ರಿಂದ, ಮೋದಿ ಅಲೆ ಅನ್ನೋದು ಒಂದು ವ್ಯಕ್ತವಾಗ್ತಾ ಇರೋದ್ರಿಂದ, ಆಮೇಲೆ JDSನಲ್ಲಿರೋ ಆಂತರಿಕ ಅತೃಪ್ತಿ ಮತ್ತು ಕಾಂಗ್ರೆಸ್ ಪಕ್ಷದ ಬಹಿರಂಗ ಅತೃಪ್ತಿ, ಇವೆರಡೂ ಸೇರ್ಕೊಂಡ್ಬಿಟ್ಟು ಇಲ್ಲೂ ಕೂಡ ರೇವಣ್ಣನನ್ನು, ಪ್ರಜ್ವಲ್ನನ್ನು ನಾವು ಯಾಕೆ ಕಳ್ಸೋಕೆ ಹೋದ್ವಿ ಅನ್ನೋ ಆತಂಕ ದೇವೇಗೌಡರ ಕುಟುಂಬ ಕಾಡ್ತಾ ಇದೆ ಅಂತ ಕಾಣುತ್ತೆ. ಈಗ ನೋಡಿ, 3 ಕಡೆ ತಮ್ಮ ಕುಟುಂಬದವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಬೇರೆ ಕ್ಷೇತ್ರಗಳಲ್ಲಿ ಲಕ್ಷ್ಯ ಕೊಡಲಿಕ್ಕೂ ಆಗದಂಥ ಒಂದು ಸ್ಥಿತಿಯನ್ನು ಅವರೇ ಮೈ ಮೇಲೆ ಆಹ್ವಾನಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಕೌಟುಂಬಿಕ ಪಾಳೆಗಾರಿಕೆ ವಿರುದ್ಧದ ಅಲೆ ಅನ್ನೋದು ಏನಾದ್ರು ನಿಜವಾಗಿದ್ದರೆ ಇಲ್ಲೂ ಕೂಡ ಮಂಜು ಗೆಲ್ಲೋ ಸಾಧ್ಯತೆ ಇದೆ. ಹಾಸನದಲ್ಲಿ ಒಂದು ಸರ್ಪ್ರೈಸ್ ರಿಸಲ್ಟ್ ಏನಾದರೂ ಬರ್ಬೋದು, ಒಂದು ಅಪ್ಸೆಟ್ ವಿಕ್ಟ್ರಿ ಬರ್ಬೋದು ಅಂತ ಕಾಣುತ್ತೆ ಇಲ್ಲಿ. 50-50. ಆಮೇಲೆ ಇದೇನು ಪ್ರಥಮ ಬಾರಿಗೆಲ್ಲ, ಹಿಂದೆ ಕೂಡ ದೇವೇಗೌಡರು ಸೋತಿದ್ರು. ಕರೆಕ್ಟ್. G. ಪುಟ್ಟಸ್ವಾಮಿಗೌಡರು ದೇವೇಗೌಡರನ್ನ ಸೋಲಿಸ್ಬಿಟ್ಟಿದ್ರು, ರೇವಣ್ಣವ್ರನ್ನ ಸೋಲಿಸಿದ್ರು. ಹೌದು, ಆ ಥರದ್ದು ಇದೆ, ಒಂದು ಪ್ರೆಸಿಡೆನ್ಸ್ ಇದೆ ಅಲ್ಲಿ. ಅರ್ಧಕ್ಕರ್ಧ 50-50 50-50 ಅಂತ ಹೇಳ್ಬೋದು ಇದನ್ನು. ಇನ್ ಹಾಸನ ಆಲ್ಸೋ 50-50 ಅನ್ನೋದು 60-40 ಅಂತ ಕಾಣುತ್ತೆ ಹಾಸನದಲ್ಲಿ. ತುಮಕೂರಿನಲ್ಲಿ 50-50, ಹಾಸನದಲ್ಲಿ 60-40 ಅಂತ ಹೇಳ್ಬೋದು. 60 ಫಾರ್ ಮಂಜುನೇ. 60 ಫಾರ್ ಮಂಜು. ಹೌದು ಹೌದು. ಮಂಜು ಒಂಥರ ಈಸ್ ಬಿಕಮಿಂಗ್ ರ್ಯಾಲಿಂಗ್ ಪಾಯಿಂಟ್. ಎಲ್ಲ ಅತೃಪ್ತ ಕಾಂಗ್ರೆಸ್ಸಿಗರು, ಅತೃಪ್ತ JDS ಕಾರ್ಯಕರ್ತರಿಗೆ ಒಂದು ರ್ಯಾಲಿಂಗ್ ಪಾಯಿಂಟ್ ಆಗ್ತಾ ಇದ್ದಾರೆ ಮಂಜು. ರೈಟ್ ಸರ್.